ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸುಸ್ವಾಗತ. ನಾವು ಇಂದಿನ ಈ ಒಂದು ತರಗತಿಯಲ್ಲಿ ಮುಂಬರುವಂತಹ GPSTR ಹಾಗೂ HSTR ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಪ್ಪ ಅಂತಂದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಒಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂತಹ ಪ್ರಮುಖ 25 ಮಾದರಿ ಪ್ರಶ್ನೆಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಾ ಹೋಗೋಣ ಅನ್ನುವಂಥದ್ದು. ಏನಪ್ಪ ಅಂತಂದರೆ ಪ್ರಮುಖವಾಗಿ 25 MCQ ಆಧಾರಿತವಾದಂತಹ ಪ್ರಮುಖ ಪ್ರಶ್ನೆಗಳು ಮತ್ತು ಅದರ ಒಂದು ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅನ್ನುವಂಥದ್ದು. ಹೆಚ್ಚು ಸಮಯ ವ್ಯರ್ಥವನ್ನು ಮಾಡದೆ ಮೊದಲನೇ ಪ್ರಶ್ನೆ ಕಡೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಸಮಾಜ ವಿಜ್ಞಾನದ ಬೋಧನೆಯ ಮುಖ್ಯ ಉದ್ದೇಶವೇನು? ಇಲ್ಲಿ ಆಪ್ಷನ್ಸ್ ಎ ಐತಿಹಾಸಿಕ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳುವುದು, ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸುವುದು, ಜವಾಬ್ದಾರಿಯುತ ಮತ್ತು ಸಕ್ರಿಯ ಪ್ರಜೆಗಳನ್ನು ರೂಪಿಸುವುದು, ಕೇವಲ ಭೌಗೋಳಿಕ ನಕ್ಷೆಗಳನ್ನು ಬಿಡಿಸುವುದು ಅನ್ನುವಂಥ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇದಕ್ಕೆ ಆಪ್ಷನ್ಸ್ ಸಿ ಅನ್ನುವಂಥ. ಅಂದರೆ ಸಮಾಜ ವಿಜ್ಞಾನ ಬೋಧಿಸುವಂಥದ್ದು ಒಂದು ಮುಖ್ಯ ಉದ್ದೇಶ ಏನು ಇಟ್ಕೊಂಡಿರ್ತಪ್ಪ ಅಂದರೆ ಅದು ಈಗಿನ ಮಕ್ಕಳನ್ನು ಮುಂದಿನ ಒಂದು ಜೀವನದಲ್ಲಿ ಜವಾಬ್ದಾರಿಯುತವಾದಂಥ ಮತ್ತು ಸಕ್ರಿಯವಾದ ಪ್ರಜೆಗಳನ್ನು ರೂಪಿಸುವುದೇ ಸಮಾಜ ವಿಜ್ಞಾನದ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ನೋಡಿ. ಇದರ ಒಂದು ವಿವರಣೆ ನೋಡೋಣ. ಸಮಾಜ ವಿಜ್ಞಾನ ಬೋಧನೆಯು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮೌಲ್ಯಗಳು, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಿ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸುವ ಉದ್ದೇಶವನ್ನು ಹೊಂದಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಮಗುವಿನನ್ನು ಸಕ್ರಿಯ ಪ್ರಜೆಗಳನ್ನಾಗಿ ರೂಪಿಸುವಂಥದ್ದೇ ಆಗಿದೆ ನೋಡಿ. ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪೂರ್ವ ಕಲ್ಪನೆ ಹೈಪೋಥಿಸಿಸ್ ರೂಪಿಸುವುದು ಯಾವ ಬೋಧನಾ ಪದ್ಧತಿಯ ಒಂದು ಪ್ರಮುಖ ಹಂತವಾಗಿದೆ? ಉಪನ್ಯಾಸ ಪದ್ಧತಿ, ಸಮಸ್ಯೆ ಪರಿಹಾರ ಪದ್ಧತಿ, ಕಥನ ಪದ್ಧತಿ, ನಾಟಕೀಕರಣ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಇಲ್ಲಿ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಅಂದರೆ ಸಮಾಜ ವಿಜ್ಞಾನದಲ್ಲಿ ಪೂರ್ವಕಲ್ಪನೆಯನ್ನು ರೂಪಿಸುವಂಥದ್ದು ಯಾವುದಪ್ಪ ಅಂದರೆ ಇಲ್ಲಿ ಸಮಸ್ಯೆ ಪರಿಹಾರ ಪದ್ಧತಿಯಲ್ಲಿ ನಾವು ಇದನ್ನು ಬಳಕೆಯನ್ನು ಮಾಡ್ತೀವಿ ನೋಡಿ. ಸಮಸ್ಯೆ ಪರಿಹಾರ ಪದ್ಧತಿಯಲ್ಲಿ ಸಮಸ್ಯೆಯನ್ನು ವ್ಯಾಖ್ಯಾನಿಸಿದ ನಂತರ ದತ್ತಾಂಶ ಸಂಗ್ರಹಣೆಗೆ ಮೊದಲು ಪೂರ್ವಕಲ್ಪನೆಯನ್ನು ರೂಪಿಸಲಾಗುತ್ತದೆ. ಹೈಪೋಥಿಸಿಸನ್ನು ನಾವೇನು ಮಾಡ್ತೀವಿ ಇಲ್ಲಿ ರೂಪಿಸ್ತೀವಿ ಅನ್ನುವಂಥದ್ದು. ಇದು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಒಂದು ಬಹುನಿರೀಕ್ಷಿತ ಒಂದು ಪ್ರಶ್ನೆ ಆಗಿದೆ ನೋಡಿ. ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಭೂಗೋಳಶಾಸ್ತ್ರದ ಸ್ಥಾನ ನಿರ್ದೇಶನ ಮತ್ತು ಜಾಗತಿಕ ಗ್ರಹಿಕೆಯನ್ನು ಬೆಳೆಸಲು ಅತ್ಯಂತ ಸೂಕ್ತವಾದ ಬೋಧನಾ ಸಾಧನ ಯಾವುದು? ಪಠ್ಯಪುಸ್ತಕ, ಗ್ಲೋಬ್, ಚಾರ್ಟ್, ಕಪ್ಪು ಹಲಗೆ ಅನ್ನುವಂಥ. ಇದರ ಒಂದು ಉತ್ತರವನ್ನು ನೀವೇನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅನ್ನುವಂಥದ್ದು ನೋಡಿ. ಯಾವುದರ ಒಂದು ಉತ್ತರ ಅಂದರೆ ಪ್ರಶ್ನೆ 3ರ ಒಂದು ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಪ್ಷನ್ಸ್ ಪಠ್ಯಪುಸ್ತಕ, ಗ್ಲೋಬ್, ಚಾರ್ಟ್, ಕಪ್ಪು ಹಲಗೆ ಅನ್ನುವಂಥದ್ದು. ಅಂದರೆ ಮಗುವಿನಲ್ಲಿ ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಸ್ಥಾನ ನಿರ್ದೇಶನ ಮತ್ತು ಜಾಗತಿಕ ಗ್ರಹಿಕೆಯನ್ನು ಬೆಳೆಸಲು ಯಾವ ಒಂದು ಬೋಧನಾ ಸಾಧನವನ್ನು ಬಳಸ್ತೀವಿ ಅನ್ನುವಂಥ. ಇದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ನೋಡಿ, ಸಮಾಜ ವಿಜ್ಞಾನ ತರಗತಿಯಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಕ್ರಿಟಿಕಲ್ ಥಿಂಕಿಂಗ್ ಉತ್ತೇಜಿಸಲು ಕೆಳಗಿನ ಯಾವುದನ್ನು ಬಳಸಬೇಕು? ಮುಕ್ತ ಪ್ರಶ್ನೆಗಳು, ಕೇವಲ ನೆನಪಿನ ಶಕ್ತಿ ಆಧಾರಿತ ಪ್ರಶ್ನೆಗಳು, ಹೌದು ಅಥವಾ ಇಲ್ಲ ಮಾದರಿಯ ಪ್ರಶ್ನೆಗಳು, ಸತ್ಯಾಸತ್ಯತೆಯ ಗುರುತಿಸುವ ಅಂಶಗಳು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದಕ್ಕೆ ಸರಿಯಾಗಿರುವ. ಅಂದರೆ ಮುಕ್ತ ಪ್ರಶ್ನೆಗಳನ್ನು ನಮ್ಗೆ ಕೇಳಲಿಕ್ಕೆ ಮಗುವಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ತರಗತಿಯಲ್ಲಿ ಮಗುವಿನಲ್ಲಿ ವಿಮರ್ಶಾತ್ಮಕ ಕ್ರಿಟಿಕಲ್ ಥಿಂಕಿಂಗನ್ನು ಬೆಳಲಿಕ್ಕೆ ಇದು ಸಾಧ್ಯವಾಗತ್ತೆ ನೋಡಿ. ಇವೆಲ್ಲವೂ ಕೂಡ ನೀವೇನು ಮಾಡಿರಿ ಒಂದು ಕಡೆ ನೋಟ್ ಮಾಡ್ತಾ ಹೋಗಿ ನೋಡಿ. ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರುವಂಥ ನಿರೀಕ್ಷೆ ಮಾಡುವಂಥ ಪ್ರಶ್ನೆಗಳಾಗಿದ್ದಾವೆ ನೋಡಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಇದರ ಒಂದು ವಿವರಣೆ ನೋಡೋಣ. ಮುಕ್ತ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ವಿಭಿನ್ನ ಕೋನಗಳಲ್ಲಿ ಆಲೋಚಿಸಲು, ವಿಶ್ಲೇಷಿಸಲು ಮತ್ತು ತಮ್ಮದೇ ಆದ ಅಭಿಪ್ರಾಯ ರೂಪಿಸಲು ಅವಕಾಶವನ್ನು ನೀಡ್ತವೆ. ಇಲ್ಲಿ ಮುಂದೆ 5ನೇ ಪ್ರಶ್ನೆ, ಇತಿಹಾಸ ವಿಷಯವನ್ನು ಜೀವಂತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬೋಧಿಸಲು ಸೂಕ್ತವಾದ ಪದ್ಧತಿ ಯಾವುದು? ನಾಟಕೀಕರಣ ಪದ್ಧತಿ, ನಿಗಮನ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ವಾಚನ ಪದ್ಧತಿ ಅನ್ನುವಂಥ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಎ ನಾಟಕೀಕರಣದ ಮೂಲಕ. ಡ್ರಾಮೈಸೇಷನ್ ಅಂದರೆ ಜೀವಂತವಾಗಿ ಹಿಂದೆ ನಡೆದಿರುವಂಥ ಘಟನೆಗಳನ್ನು ನಾವು ನಾಟಕ ರೂಪದಲ್ಲಿ ಮಗುವಿಗೆ ಹೇಳಿದ್ದೆ ಆದರೆ ಮಗು ಏನು ಮಾಡುತ್ತೆ ಅದರ ಒಂದು ಕಲ್ಪನಾ ಲೋಕದಲ್ಲಿ ಹೋಗಿ ಆ ಒಂದು ಇತಿಹಾಸದ ಒಂದು ಕಲ್ಪನೆಯಲ್ಲಿ ಮೂಡ್ತದೆ ಅನ್ನುವಂಥದ್ದು. ಇತಿಹಾಸದ ಘಟನೆಗಳು, ಪಾತ್ರಗಳು ಮತ್ತು ಕಾಲಘಟ್ಟವನ್ನು ವಿದ್ಯಾರ್ಥಿಗಳು ಸ್ವತಃ ಅಭಿನಯಿಸುವುದರಿಂದ ವಿಷಯವು
ಸಜೀವವಾಗಿ ಗ್ರಹಿಕೆಗೆ ಸಿಗುತ್ತದೆ ಅನ್ನುವಂಥದ್ದು. ನಾಟಕೀಕರಣದ ಮೂಲಕ ಇತಿಹಾಸವನ್ನು ನಾವು ಜೀವಂತವಾಗಿರಲಿಕ್ಕೆ ಸಹಾಯ ಮಾಡ್ತದೆ ನೋಡಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಬ್ಲೂಮ್ಸ್ ವರ್ಗೀಕರಣದ ಅಂದರೆ ಬ್ಲೂಮ್ಸ್ ಟಾಕ್ಸಾನಮಿ ಅಂತ ಹೇಳ್ತೀವಿ, ಅವರ ಒಂದು ಪ್ರಕಾರ ಅರಿವಿನ ವಲಯದ ಅತ್ಯುನ್ನತವಾದ ಹಂತ ಯಾವುದು? ಜ್ಞಾನ, ಗ್ರಹಿಕೆ, ಸೃಷ್ಟಿಸುವುದು ಅಥವಾ ಸಂಶ್ಲೇಷಣೆ, ಆಪ್ಷನ್ಸ್ ಡಿ ಅನ್ವಯ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಸೃಷ್ಟಿಸುವುದು ಬೆಂಜಮಿನ್ ಬ್ಲೂಮ್ಸ್ ಅವರ ಅರಿವಿನ ವಲಯದ ಅತ್ಯುನ್ನತವಾದ ಹಂತದ ಒಂದು ಆಗಿದೆ ನೋಡಿ. ಇದರ ಒಂದು ವಿವರಣೆ ನೋಡೋಣ. ಪರಿಷ್ಕೃತ ಬ್ಲೂಮ್ಸ್ ವರ್ಗೀಕರಣದಲ್ಲಿ ಸೃಷ್ಟಿಸುವುದು ಅಂದರೆ ಕ್ರಿಯೇಟಿಂಗ್ ಅನ್ನುವಂಥದ್ದು ಅರಿವಿನ ವಲಯದ ಅತ್ಯುನ್ನತ ಹಂತವಾಗಿದೆ. ನೆಕ್ಸ್ಟ್ 7ನೆಯ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪ್ರಥಮ ಹಂತದ ಆಕಾರಗಳಿಗೆ ಉದಾಹರಣೆ ಯಾವುದು? ಇತಿಹಾಸದ ಪಠ್ಯಪುಸ್ತಕಗಳು, ಶಾಸನಗಳು ಮತ್ತು ನಾಣ್ಯಗಳು, ವಿಶ್ವಕೋಶಗಳು, ಆಧುನಿಕ ಲೇಖಕರ ಪ್ರಬಂಧಗಳು ಅನ್ನುವಂಥದ್ದು. ಇಲ್ಲಿ ಸುಲಭವಾಗಿ ನಾವು ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂತಂದರೆ ಶಾಸನಗಳು ಮತ್ತು ನಾಣ್ಯಗಳು ಅನ್ನುವಂಥ ಒಂದು ಪ್ರಥಮ ಹಂತದ ಒಂದು ಆಕಾರಗಳಿಗೆ ಉದಾಹರಣೆಗಳಾಗಿದ್ದಾವೆ ನೋಡಿ. ಆಯಾ ಕಾಲಘಟ್ಟದಲ್ಲಿ ನೇರವಾಗಿ ರಚಿತವಾದ ಅಥವಾ ದೊರೆತ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಪ್ರಥಮ ಹಂತದ ಆಕಾರಗಳಿಗೆ ಇಲ್ಲಿ ಉದಾಹರಣೆಗಳು ಆಗ್ತವೆ ಅನ್ನುವಂಥದ್ದು. ನೆಕ್ಸ್ಟ್ 8ನೆಯ ಪ್ರಶ್ನೆ, ಸ್ಥಳೀಯ ಭೌಗೋಳಿಕ ಮತ್ತು ಐತಿಹಾಸಿಕ ಅಂಶಗಳನ್ನು ತಿಳಿಯಲು ಶಿಕ್ಷಕರು ಯಾವ ವಿಧಾನವನ್ನು ಯೋಜಿಸಬೇಕು? ಆಪ್ಷನ್ಸ್ ಎ ಉಪನ್ಯಾಸ ವಿಧಾನ, ಕ್ಷೇತ್ರ ಭೇಟಿ ಅಥವಾ ಶೈಕ್ಷಣಿಕ ಪ್ರವಾಸ, ಗ್ರಂಥಾಲಯ ಅಧ್ಯಯನ, ಗೃಹ ಕೃತ್ಯ ಅಥವಾ ಗೃಹ ಕಾರ್ಯ, ಹೋಮ್ವರ್ಕ್ ಅಂತ ಹೇಳ್ತೀವದ. ಇದು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡಿ. ಹಲವು ಬಾರಿ ಪ್ರಶ್ನೆಗಳಲ್ಲಿ ಇದನ್ನು ಕೇಳಿದರೆ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ಬೋದು. ಅಂದರೆ ಸ್ಥಳೀಯ ಒಂದು ಇತಿಹಾಸವನ್ನು ತಿಳಿಸ್ಲಿಕ್ಕೆ ಮಕ್ಕಳಿಗೆ ನಾವು ಯಾವ ಬೋಧನಾ ವಿಧಾನ ಬಳಸಬೇಕಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಎ ಕ್ಷೇತ್ರ ಭೇಟಿಯನ್ನು ನಾವಿಲ್ಲಿ ಕೊಡಬೇಕು. ಅಂದರೆ ಫೀಲ್ಡ್ ಟ್ರಿಪ್ಪನ್ನು ನಾವು ಹೋದಾಗ ಅಲ್ಲಿರುವಂಥ ಒಂದು ಮಾಹಿತಿಯನ್ನು ಮಗು ಏನು ಮಾಡುತ್ತೆ, ನೈಜವಾಗಿ ನೋಡುವುದರಿಂದ ಅದಕ್ಕೆ ಮಗುಗೆ ಏನಾಗುತ್ತೆ, ನೈಜ ಅನುಭವ ಉಂಟಾಗಿ ಕಲಿಕೆಯು ಕೂಡ ಇಲ್ಲಿ ಉಂಟಾಗಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥ ಯಾವುದಪ್ಪ ಅಂದರೆ ಇಲ್ಲಿ ಕ್ಷೇತ್ರ ಭೇಟಿಯ ಮೂಲಕ ಸ್ಥಳೀಯ ಭೌಗೋಳಿಕ ಮತ್ತು ಸ್ಥಳೀಯ ಇತಿಹಾಸವನ್ನು ಬೋಧನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಈ ವಿಧಾನ. ಕ್ಷೇತ್ರ ಭೇಟಿಯು ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ಅನುಭವ ನೀಡಿ ಸ್ಥಳೀಯ ಪರಿಸರ ಮತ್ತು ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳಲು ನೆರವಾಗುತ್ತದೆ. ನೆಕ್ಸ್ಟ್ 9ನೆಯ ಪ್ರಶ್ನೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನದ ಪ್ರಮುಖ ಉದ್ದೇಶವೇನು? ವಿದ್ಯಾರ್ಥಿಗಳನ್ನು ಶ್ರೇಣೀಕರಿಸುವುದು, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮೌಲ್ಯಮಾಪನ ಮಾಡುವುದು, ಕೇವಲ ವಾರ್ಷಿಕ ಪರೀಕ್ಷೆ ನಡೆಸುವುದು, ವಿದ್ಯಾರ್ಥಿಗಳನ್ನು ತೇರ್ಗಡೆ ಅಥವಾ ಅನುತ್ತೀರ್ಣ ಮಾಡುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮೌಲ್ಯಮಾಪನ ಮಾಡುವುದು. ಒಟ್ಟಾರೆಯಾಗಿ ಅವರಿಗೆ ಎ ಬಿ ಸಿ ಗ್ರೇಡನ್ನು ಕೊಡುವಂಥದ್ದಲ್ಲ, ಮತ್ತು ಕೇವಲ ಪರೀಕ್ಷೆಗಳು ನಡೆಸುವುದಂಥದ್ದಲ್ಲ, ಮತ್ತು ಪಾಸ್ ಫೇಲ್ ಮಾಡುವಂಥದ್ದು ಕೂಡ ಅಲ್ಲ ಅನ್ನುವಂಥದ್ರೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ನಾವಿಲ್ಲಿ ನೋಡ್ಕೊಳ್ಳಿಕ್ಕೆ ಸಿ ಅಂತೇಳಿ ನಾವು ಮಾಡ್ತೀವಿ ನೋಡಿ. ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮೌಲ್ಯಮಾಪನ ಮಾಡಲು ಸಿ ಮಗುವಿನ ಅರಿವಿನ ಹಾಗೂ ಸಹ ಅರಿವಿನ ಎರಡೂ ವಲಯಗಳ ನಿರಂತರ ಬೆಳವಣಿಗೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ನೆಕ್ಸ್ಟ್ 10ನೆಯ ಒಂದು ಪ್ರಶ್ನೆ, ಪೂರ್ವಗ್ರಹ ಮತ್ತು ರೂಢಿಗತ ಕಲ್ಪನೆಗಳನ್ನು ಸಮಾಜ ವಿಜ್ಞಾನ ತರಗತಿಯಲ್ಲಿ ಕಳೆಯಲು ಶಿಕ್ಷಕರು ಏನು ಮಾಡಬೇಕು? ಆ ವಿಷಯಗಳ ಬಗ್ಗೆ ಚರ್ಚಿಸದೇ ಇರುವುದು, ಪಠ್ಯದಲ್ಲಿದ್ದನ್ನು ಹಾಗೆಯೇ ಬೋಧಿಸುವುದು, ನೈಜ ಜೀವನದ ಉದಾಹರಣೆಗಳು ಮತ್ತು ಮುಕ್ತ ಚರ್ಚೆಗಳನ್ನು ನಡೆಸುವುದು, ಕೇವಲ ಪರೀಕ್ಷಾ ದೃಷ್ಟಿಯಿಂದ ಬೋಧಿಸುವುದು ಅನ್ನುವಂಥ ಇಲ್ಲಿ ಏನು ಮಾಡಬೇಕಾಗತ್ತಪ್ಪ ಅಂದರೆ ಶಿಕ್ಷಕರು ಇಲ್ಲಿ ಸರಿಯಾದ ಒಂದು ಉತ್ತರ ಆಪ್ಷನ್ಸ್ ಬಿ ಪಠ್ಯದಲ್ಲಿದ್ದನ್ನು ಹಾಗೆಯೇ ಬೋಧಿಸುವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಲಿಂಗ ಅಥವಾ ಜಾತಿ ಅಥವಾ ಧರ್ಮದ ಆಧಾರದ ರೂಢಿಗತ ಕಲ್ಪನೆಗಳನ್ನು ನಿವಾರಿಸಲು ಸಂವೇದನಾಶೀಲ ಚರ್ಚೆಗಳು ಮತ್ತು ವೈವಿಧ್ಯಮಯ ಉದಾಹರಣೆಗಳು ಇಲ್ಲಿ ಅಗತ್ಯವಾಗಿ ಬೇಕಾಗ್ತವೆ. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಸಿ ಅನ್ನುವಂಥ ನೈಜ ಜೀವನದ ಉದಾಹರಣೆಗಳು ಮತ್ತು ಮುಕ್ತವಾದಂಥ ಚರ್ಚೆಗಳನ್ನು ನಡೆಸಲಿಕ್ಕೆ. ಅಂದರೆ ಮಗುವಿಗೆ ಒಂದು ಪೂರ್ವಗ್ರಹ ಅಂದರೆ ತಪ್ಪು ಕಲ್ಪನೆಯನ್ನು ಮಗು ಮಾಡ್ಕೊಂಡಿರ್ತದೆ, ಇದು ಇದೇ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು. ಯಾವುದೇ ಒಂದು ವಿಷಯವನ್ನು ಕೊಟ್ಟಾಗ ಮಗುವಿಗೆ ತಪ್ಪು ಪರಿಕಲ್ಪನೆ ಉಂಟಿರ್ತದೆ. ಆ ತಪ್ಪು ಪರಿಕಲ್ಪನೆ ನಾವು ಹೋಗಲಾಡಿಸ್ಲಿಕ್ಕೆ ಅದರ ಒಂದು ಜೀವನದ ನೈಜ ಜೀವನದ ಉದಾಹರಣೆಗಳು ಮತ್ತು ಮುಕ್ತ ಚರ್ಚೆಗಳನ್ನು ಏರ್ಪಡಿಸಿದಾಗ ಪೂರ್ವಗ್ರಹದಿಂದ ಮಗು ಹೊರಗಡೆ ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಿಕ್ಷಣದಲ್ಲಿ ಯೋಜನಾ ಪದ್ಧತಿಯನ್ನು ಪ್ರತಿಪಾದಿಸಿದವರು ಯಾರು? ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿದೆ ನೋಡಿ. ಇದು ಕೂಡ ಭಾಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು. ಒಂದನೇ ಆಪ್ಷನ್ಸ್ ಎ ಜಾನ್ ಡೂಯಿ ಮತ್ತು ವಿಲಿಯಂ ಕಿಲ್ಪ್ಯಾಟ್ರಿಕ್, ಪಾವ್ಲೋವ್, ಸ್ಕಿನ್ನರ್,
ಮಾಂಟೋಸರಿ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಜಾನ್ ಡೂಯಿ ಮತ್ತು ವಿಲಿಯಂ ಕಿಲ್ಪ್ಯಾಟ್ರಿಕ್ ಅಂತೇಳಿ. ಕೆಲವು ಪರೀಕ್ಷೆಗಳಲ್ಲಿ ವಿಲಿಯಂ ಕ್ಯಾಲ್ಪ್ಯಾಟ್ರಿಕ್ ಮಾತ್ರ ಏನು ಮಾಡಿದ್ದಾರೆ, ಆಪ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ವಿಲಿಯಂ ಕಿಲ್ಪ್ಯಾಟ್ರಿಕ್ ಅವರ ಹೆಸರನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ನೋಡಿ. ಜಾನ್ ಡೂಯಿ ಅವರ ಕಾರ್ಯಯೋಜನೆ ಅಥವಾ ಪ್ರಾಗ್ಮ್ಯಾಟಿಸಮ್ ತತ್ವದ ಆಧಾರದ ಮೇಲೆ ವಿಲಿಯಂ ಕಿಲ್ಪ್ಯಾಟ್ರಿಕ್ ಯೋಜನಾ ಪದ್ಧತಿಯನ್ನು ಅಭಿವೃದ್ಧಿಯನ್ನು ಪಡಿಸಿದರು ಅನ್ನುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ಸಮಾಜ ವಿಜ್ಞಾನ ಶಿಕ್ಷಕರು ಬಳಸುವ ಶೈಕ್ಷಣಿಕ ನಕ್ಷೆಗಳು ಎಜುಕೇಷನಲ್ ಮ್ಯಾಪ್ಸ್ ಯಾವ ಪ್ರಕಾರದ ಶ್ರವ್ಯ ದೃಶ್ಯ ಸಾಧನಕ್ಕೆ ಸೇರುತ್ತವೆ? ಶ್ರವ್ಯ ಸಾಧನ, ದೃಶ್ಯ ಸಾಧನ, ಶ್ರವ್ಯ ದೃಶ್ಯ ಸಾಧನ, ಪ್ರಕ್ಷೇಪಿತ ಸಾಧನ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ದೃಶ್ಯ ಸಾಧನ. ನಾವು ಕೇವಲ ನೋಡಲಿಕ್ಕೆ ಮಾತ್ರ ನಾವು ಬಳಕೆ ಮಾಡ್ತೀವಿ. ಯಾವುದಪ್ಪ ಅಂತಂದರೆ ಮ್ಯಾಪ್ಗಳನ್ನು ನಾವೇನು ಮಾಡ್ತೀವಿ, ಕೇವಲ ನೋಡಲಿಕ್ಕೆ ಮಾತ್ರ. ಅದರಿಂದ ನಾವು ಏನೇ ವಸ್ತುಗಳನ್ನ ಅಥವಾ ಯಾವುದೇ ಒಂದು ಮಾಹಿತಿಯನ್ನು ಕೇಳಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ನೋಡಿ. ನಕ್ಷೆಗಳು, ಚಾರ್ಟ್ಗಳು ಮತ್ತು ರೇಖಾಚಿತ್ರಗಳು ಕೇವಲ ಕಣ್ಣಿನಿಂದ ನೋಡಿ ಕಲಿಯುವ ದೃಶ್ಯ ಸಾಧನಗಳಾಗಿ ವಿಜುವಲ್ ಏಡ್ಸ್ ಅಂತ ನಾವಿಲ್ಲಿ ಕರಿತೀವಿ ನೋಡಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಮಗುವಿನ ಸಾಮಾಜೀಕರಣದ ಪ್ರಥಮ ಏಜೆನ್ಸಿ ಅಥವಾ ಸಂಸ್ಥೆ ಯಾವುದು? ಶಾಲೆ, ಮಾಧ್ಯಮ, ಕುಟುಂಬ, ಗೆಳೆಯರ ಬಳಗ ಅನ್ನುವಂಥ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ ಸಿ, ಕುಟುಂಬ ಅನ್ನುವಂಥ ಮಗುವಿನ ಸಾಮಾಜೀಕರಣದ ಮೊದಲ ಒಂದು ಸಂಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ತಾಯಿಯನ್ನೇ ನಾವೇನಂತ ಕರಿತೀವಿ, ಮೊದಲ ಗುರು ಅಂತೇಳಿ ಕರೆಯೋದ್ರಿಂದ ಮಗು ಏನು ಮಾಡುತ್ತೆ, ಇಲ್ಲಿ ಸಾಮಾಜೀಕರಣಗೊಳ್ಳಲಿಕ್ಕೆ ಕುಟುಂಬ ಅನ್ನುವಂಥದ್ದು ಫಸ್ಟಿಗೆ ಇಲ್ಲಿ ಸಹಾಯವನ್ನು ಮಾಡುತ್ತೆ ನೋಡಿ. ಮಗು ಹುಟ್ಟಿದ ತಕ್ಷಣ ಮೊದಲು ಸಂಪರ್ಕಕ್ಕೆ ಬರುವುದು ಕುಟುಂಬದೊಂದಿಗೆ. ಆದ್ದರಿಂದ ಕುಟುಂಬವೇ ಸಾಮಾಜೀಕರಣದ ಪ್ರಥಮ ಸಂಸ್ಥೆ. 14ನೆಯ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಸಾಧನಾ ಪರೀಕ್ಷೆ ಅಂದರೆ ಅಚೀವ್ಮೆಂಟ್ ಟೆಸ್ಟ್ ತಯಾರಿಸುವಾಗ ಮೊದಲ ಹಂತ ಯಾವುದು? ಪ್ರಶ್ನೆಗಳನ್ನು ಬರೆಯುವುದು, ನೀಲನಕ್ಷೆ ತಯಾರಿಸುವುದು, ಅಂಕಯೋಜನೆ ಸಿದ್ಧಪಡಿಸುವುದು, ಪರೀಕ್ಷೆಯನ್ನು ನಡೆಸುವುದು ಅನ್ನುವಂಥ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್ ಬಿ, ಬ್ಲೂ ಪ್ರಿಂಟನ್ನು ನಾವೇನು ಮಾಡಬೇಕು, ಮೊದಲಿಗೆ ರೆಡಿ ಮಾಡಬೇಕಾಗತ್ತೆ ಅನ್ನುವಂಥದ್ದು. ಸಾಧನ ಪರೀಕ್ಷೆಯಲ್ಲಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ ನಂತರ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ಮೊದಲ ಹಂತ ಇಲ್ಲಿ ಬ್ಲೂ ಪ್ರಿಂಟನ್ನು ಅಥವಾ ನೀಲನಕ್ಷೆಯನ್ನು ತಯಾರಿಸುವುದು. ಪರೀಕ್ಷೆಯ ಉದ್ದೇಶ, ವಿಷಯ, ಪ್ರಶ್ನೆಗಳ ಪ್ರಕಾರ ಮತ್ತು ಕಠಿಣತೆಯ ಮಟ್ಟಕ್ಕೆ ಸೂಕ್ತ ತೂಕ ನೀಡಲು ಮೊದಲು ನೀಲನಕ್ಷೆ ರೂಪಿಸಬೇಕಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಗಮನ ಪದ್ಧತಿಯಲ್ಲಿ ಬೋಧನೆ ಹೇಗೆ ಸಾಗುತ್ತದೆ? ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ನೋಡ್ರಿ. ಇದು ಕೂಡ ಬಹಳಷ್ಟು ಒಂದು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು. ಈ ಬಾರಿ ನಾವು ಕೂಡ ಮತ್ತೆ ಇದನ್ನು ನಿರೀಕ್ಷೆ ಮಾಡುವಂಥ ಒಂದು ಪ್ರಶ್ನೆ. ಆಗಮನ ಪದ್ಧತಿಯಲ್ಲಿ ಇಂಡಕ್ಟಿವ್ ಮೆಥಡ್ನಲ್ಲಿ ಹೇಗೆ ಸಾಗುತ್ತದೆ ಬೋಧನೆ? ನಿಯಮದಿಂದ ಉದಾಹರಣೆಯತ್ತ, ನಿರ್ದಿಷ್ಟದ ಉದಾಹರಣೆಗಳಿಂದ ಸಾಮಾನ್ಯ ನಿಯಮದತ್ತ, ಕಠಿಣದಿಂದ ಸರಳದತ್ತ, ಅಮೂರ್ತದಿಂದ ಮೂರ್ತದತ್ತ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯ ನಿಯಮದತ್ತ ಇದು ಆಗಮನ ಪದ್ಧತಿ ನಡೆಯುತ್ತದೆ, ಇಂಡಕ್ಟಿವ್ ಮೆಥಡ್. ಆಗಮನ ಪದ್ಧತಿಯಲ್ಲಿ ಮೊದಲು ಹಲವಾರು ನಿರ್ದಿಷ್ಟ ಉದಾಹರಣೆಗಳನ್ನು ನೀಡಿ ನಂತರ ಅವುಗಳನ್ನು ಆಧಾರದ ಮೇಲೆ ಸಾಮಾನ್ಯ ನಿಯಮ ಅಥವಾ ಸಿದ್ಧಾಂತಕ್ಕೆ ಬರಲಾಗುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲಿಂಗ ಸೂಕ್ಷ್ಮತೆಯನ್ನು ಅಂದರೆ ಜೆಂಡರ್ ಸೆನ್ಸಿಟಿವಿಟಿ ಬೆಳೆಸಲು ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಏನು ಇರಬೇಕು? ಮಹಿಳೆಯರನ್ನು ಕೇವಲ ಗೃಹಿಣಿಯನ್ನಾಗಿ ತೋರಿಸುವುದು, ಪುರುಷರು ಮತ್ತು ಮಹಿಳೆಯರು ಇಬ್ಬರ ಸಾಧನೆಗಳನ್ನು ಸಮಾನವಾಗಿ ಬಿಂಬಿಸುವುದು, ಗಂಡಸರು ಮಾತ್ರ ಸಾಹಸದ ಕೆಲಸ ಮಾಡುತ್ತಾರೆಂದು ತೋರಿಸುವುದು, ಲಿಂಗದ ಕುರಿತು ಯಾವುದೇ ವಿಷಯ ನೀಡದಿರುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಇಂಥ ಒಂದು ಪ್ರಶ್ನೆಗಳನ್ನ ಬೋನಸ್ ಇದ್ದಾಗ ನಾವು ತಿಳ್ಕೊಳ್ಬೇಕು. ಯಾಕಪ್ಪ ಅಂದರೆ ಲಿಂಗ ಸಮಾನತೆ ಅಂದರೆ ಜೆಂಡರ್ ಇಕ್ವಲಿಟಿ, ಗಂಡು ಮತ್ತು ಹೆಣ್ಣನ್ನು ಸರಿಸಮಾನವಾಗಿ ಪಠ್ಯಪುಸ್ತಕದಲ್ಲಿ ಯಾವ ರೀತಿ ನೋಡಬೇಕಪ್ಪ ಅಂದರೆ ಪಠ್ಯಪುಸ್ತಕ ಪುರುಷರು ಮತ್ತು ಮಹಿಳೆಯರ ಸಾಧನೆಗಳನ್ನು ಇಬ್ಬರು ಒಂದು ಸಾಧನೆಗಳು ಸಮಾನವಾಗಿ ಅಲ್ಲಿ ಬಿಂಬಿಸಬೇಕು ಅನ್ನುವಂಥ ಈ ಮೂರು ಆಪ್ಷನ್ಸ್ಗಳು ಏನಾಗಿದ್ದಾವೆ ಇಲ್ಲಿ ತಪ್ಪಾಗಿ ಇದ್ದಾವೆ ಅನ್ನುವಂಥದ್ದು. ಇದರ ಒಂದು ವಿವರಣೆ, ಲಿಂಗ ಸಮಾನತೆ ಮತ್ತು ಸೂಕ್ಷ್ಮತೆಯನ್ನು ಮೂಡಿಸಲು ಸಮಾಜದ ಎಲ್ಲ ರಂಗಗಳಲ್ಲಿ ಮಹಿಳೆಯರು ಮತ್ತು ಪುರುಷರ ಕೊಡುಗೆಗಳನ್ನು ಸಮಾನವಾಗಿ ಚಿತ್ರಿಸಬೇಕನ್ನುವಂಥದ್ದು. ನೆಕ್ಸ್ಟ್ 17ನೇ ಒಂದು ಪ್ರಶ್ನೆ, ಕಾರ್ಯಾಚರಣೆ ಸಂಶೋಧನೆ ಅಂದರೆ ಆ್ಯಕ್ಷನ್ ರಿಸರ್ಚ್ನ ಒಂದು ಮುಖ್ಯ ಉದ್ದೇಶವೇನು? ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆನೇ ಆಗಿದೆ ನೋಡಿ ಅಭ್ಯರ್ಥಿಗಳೇ. ಇದು ಕೂಡ ನಿಮಗೆ ನೆನಪಿರಲಿ. ಸಿದ್ಧಾಂತಗಳನ್ನು ಪ್ರತಿಪಾದಿಸುವುದು,
ತರಗತಿಯ ಕೋಣೆಯ ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸುವುದು, ವಿಶಾಲವಾದ ಶೈಕ್ಷಣಿಕ ನಿಯಮ ರೂಪಿಸುವುದು, ಶಿಕ್ಷಣ ನೀತಿಯನ್ನು ಬದಲಾಯಿಸುವುದು ಅನ್ನುವಂಥ. ಇಲ್ಲಿ ಸರಿಯಾಗಿ ಒಂದು ಉತ್ತರ ಆಪ್ಷನ್ಸ್ ಬಿ. ಅಂದರೆ ತರಗತಿಯ ಕೋಣೆಯಲ್ಲಿ ಉಂಟಾಗುವಂಥ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಲಿಕ್ಕೆ ನಾವೇನು ಮಾಡ್ತೀವಿ, ಆ್ಯಕ್ಷನ್ ರಿಸರ್ಚನ್ನು ನಾವಿಲ್ಲಿ ಮಾಡ್ತೀವಿ ಅಥವಾ ಕೈಗೊಳ್ತೀವಿ ಅನ್ನುವಂಥದ್ದು. ಶಿಕ್ಷಕರು ತಮ್ಮ ತರಗತಿಯ ಕೋಣೆಯಲ್ಲಿ ಎದುರಿಸುವ ಕಲಿಕಾ ಅಥವಾ ಬೋಧನಾ ಸಮಸ್ಯೆಗಳಿಗೆ ತಕ್ಷಣದ ಸ್ಥಳೀಯ ಪರಿಹಾರ ಕಂಡುಕೊಳ್ಳಲು ಕಾರ್ಯಾಚರಣೆ ಸಂಶೋಧನೆ ಅಥವಾ ಆ್ಯಕ್ಷನ್ ರಿಸರ್ಚನ್ನು ಅಥವಾ ಕ್ರಿಯಾ ಸಂಶೋಧನೆ ಅಂತೇಳಿ ಕೂಡ ನಾವು ನೋಡ್ರಿ. ಏನಪ್ಪ ಅಂತಂದರೆ ಕ್ರಿಯಾ ಸಂಶೋಧನೆ ಅಂತ ಕೂಡ ಇದನ್ನು ಪ್ರಶ್ನೆ ಆಗಿದೆ ನೋಡಿ. ಕ್ರಿಯಾ ಸಂಶೋಧನೆ ಅನ್ನುವಂಥದ್ದು ಇಲ್ಲಿ ಬಳಸ್ತಾರೆ. ನೆಕ್ಸ್ಟ್ 18ನೇ ಒಂದು ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಘಟಕ ಯೋಜನೆ ಅಂದರೆ ಯೂನಿಟ್ ಪ್ಲ್ಯಾನ್ ಅಂದರೆ ಏನು? ಒಂದು ದಿನದ ಬೋಧನಾ ಯೋಜನೆ, ಇಡೀ ವರ್ಷದ ಬೋಧನಾ ಯೋಜನೆ, ಪರಸ್ಪರ ಸಂಬಂಧಿಸಿದ ವಿಷಯಗಳ ಒಂದು ದೊಡ್ಡ ಘಟಕದ ಸಮಗ್ರ ಯೋಜನೆ, ಕೇವಲ ಪರೀಕ್ಷಾ ಯೋಜನೆ ಅನ್ನುವಂಥ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ ಸಿ. ಏನಪ್ಪ ಅಂದರೆ ಪರಸ್ಪರ ಸಂಬಂಧಿಸಿದ ವಿಷಯಗಳ ಒಂದು ದೊಡ್ಡ ಘಟಕದ ಸಮಗ್ರ ಯೋಜನೆಗೆ ನಾವಿಲ್ಲಿ ಯೂನಿಟ್ ಪ್ಲ್ಯಾನ್ ಅಥವಾ ಘಟಕ ಯೋಜನೆ ಅಂತೇಳಿ ನಾವಿಲ್ಲಿ ಕರಿಬೋದು ನೋಡಿ. ಒಂದು ನಿರ್ದಿಷ್ಟ ವಿಷಯದ ಉಪಘಟಕಗಳನ್ನು ಸಂಯೋಜಿಸಿ ಕಲಿಕಾ ಉದ್ದೇಶಗಳಿಗೆ ಅನುಗುಣವಾಗಿ ಸಿದ್ಧಪಡಿಸುವ ಸಮಗ್ರ ಯೋಜನೆಯೇ ಘಟಕ ಯೋಜನೆ ಆಗಿದೆ ಅನ್ನುವಂಥದ್ದು. ಯೂನಿಟ್ ಪ್ಲ್ಯಾನ್ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತರಗತಿಯಲ್ಲಿ ಬೆಳೆಸಲು ಶಿಕ್ಷಕರು ಯಾವ ವಾತಾವರಣವನ್ನು ನಿರ್ಮಿಸಬೇಕು? ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆನೇ ಆಗಿದೆ ನೋಡಿ. ಇದು ಕೂಡ ನಾವು ಪರೀಕ್ಷೆಯಲ್ಲಿ ಕೇಳಲಿಕ್ಕೆ ನಿರೀಕ್ಷೆಯನ್ನು ಮಾಡಬಹುದಾಗಿರುವಂಥ ಒಂದು ಪ್ರಶ್ನೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏನಪ್ಪ ಅಂದರೆ ಸರ್ವಾಧಿಕಾರಿ ವಾತಾವರಣ ನಿರ್ಮಾಣ ಮಾಡಬೇಕು, ಮುಕ್ತ ಪ್ರಜಾಸತ್ತಾತ್ಮಕ ಮತ್ತು ಪಾಲ್ಗೊಳ್ಳುವಿಕೆ ವಾತಾವರಣ, ಶಿಸ್ತುಬದ್ಧ ನಿಶ್ಶಬ್ದ ವಾತಾವರಣ, ಶಿಕ್ಷಕ ಕೇಂದ್ರಿತ ವಾತಾವರಣ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. ಆಪ್ಷನ್ಸ್ ಬಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಮಕ್ಕಳಲ್ಲಿ ತರಗತಿ ಕೋಣೆಯನ್ನು ನಾವು ಮುಕ್ತವಾಗಿ ಮತ್ತು ಪ್ರಜಾಸತ್ತಾತ್ಮಕ ಹಾಗೂ ಪಾಲ್ಗೊಳ್ಳುವಿಕೆ ವಾತಾವರಣ ನಿರ್ಮಿಸಬೇಕು. ಆದಾಗ ಏನಾಗುತ್ತಾ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮಕ್ಕಳಲ್ಲಿ ಸುಲಭವಾಗಿ ಬೆಳೆಸಬಹುದು. ವಿದ್ಯಾರ್ಥಿಗಳಿಗೆ ಪ್ರಶ್ನಿಸಲು, ಅಭಿಪ್ರಾಯ ವ್ಯಕ್ತಪಡಿಸಲು ಮತ್ತು ಸಹಪಾಠಿಗಳೊಂದಿಗೆ ಚರ್ಚಿಸಲು ಅವಕಾಶ ನೀಡಿದಾಗ ಪ್ರಜಾಪ್ರಭುತ್ವದ ಮೌಲ್ಯಗಳು ಬೆಳೆಯುತ್ತವೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾವನಾತ್ಮಕ ವಲಯ ಯಾವುದಕ್ಕೆ ಸಂಬಂಧಿಸಿದೆ? ಜ್ಞಾನ ಮತ್ತು ನೆನಪಿನ ಶಕ್ತಿ, ದೈಹಿಕ ಕೌಶಲ್ಯಗಳು, ಮೌಲ್ಯಗಳು, ಮನೋಭಾವನೆಗಳು ಮತ್ತು ಆಸಕ್ತಿಗಳು, ತರ್ಕಿಸುವ ಸಾಮರ್ಥ್ಯ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ. ಮೌಲ್ಯಗಳು ಮತ್ತು ಮನೋಭಾವನೆಗಳು ಮತ್ತು ಆಸಕ್ತಿಗಳಿಗೆ ಭಾವನಾತ್ಮಕ ವಲಯ ಸಂಬಂಧವನ್ನು ಪಟ್ಟಿದೆ ಅನ್ನುವಂಥದ್ದು. ಭಾವನಾತ್ಮಕ ವಲಯವು ಮಗುವಿನ ಮನೋಭಾವ, ಮೌಲ್ಯ ಸ್ವೀಕಾರ, ಆಸಕ್ತಿ ಮತ್ತು ಭಾವನಾತ್ಮಕ ಬೆಳವಣಿಗೆಗೆ ಒಳಗೊಂಡಿರ್ತವನ್ನುವಂಥದ್ದು. 21ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪೋರ್ಟ್ಫೋಲಿಯೋ ಎಂದರೆ ಏನು? ಶಿಕ್ಷಕರ ಬೋಧನಾ ಡೈರಿ, ವಿದ್ಯಾರ್ಥಿಯ ನಿರ್ದಿಷ್ಟ ಅವಧಿಯ ಶೈಕ್ಷಣಿಕ ಕಾರ್ಯಗಳು ಮತ್ತು ಸಾಧನೆಗಳ ಸಿಸ್ಟಮ್ಯಾಟಿಕ್ ಸಂಗ್ರಹ, ಪರೀಕ್ಷೆಯ ಅಂಕಪಟ್ಟಿ, ಶಾಲೆಯ ಕಾಲಪಟ್ಟಿ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ. ವಿದ್ಯಾರ್ಥಿಯ ನಿರ್ದಿಷ್ಟ ಅವಧಿಯ ಶೈಕ್ಷಣಿಕ ಕಾರ್ಯಗಳು ಮತ್ತು ಸಾಧನೆಗಳ ಸಿಸ್ಟಮ್ಯಾಟಿಕ್ ಒಂದು ಸಂಗ್ರಹಕ್ಕೆ ನಾವೇನಂತ ಕರಿತೀವಿ, ಪೋರ್ಟ್ಫೋಲಿಯೋ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ಪೋರ್ಟ್ಫೋಲಿಯೋ ಎನ್ನುವುದು ಮಗುವಿನ ಪ್ರಗತಿ, ಯೋಜನೆಗಳು, ಕಲಾಕೃತಿಗಳು ಮತ್ತು ದಿನನಿತ್ಯದ ಸಾಧನೆಗಳನ್ನು ತೋರಿಸುವ ಆಯ್ದ ಸಂಗ್ರಹವಾಗಿದೆ. ನಾವು ಈಸಿಯಾಗಿ ಇನ್ನೊಂದು ನೆನ್ಪಿಟ್ಕೋಬೇಕೇನಪ್ಪ ಅಂದರೆ ಕೃತಿ ಸಂಪುಟ ಅಂತೇಳಿ ನಾವು ಮಾಡ್ತೀವಿ ನೋಡ್ರಿ ಶಾಲೆಗಳಲ್ಲಿ. ಅದೇ ಇಲ್ಲಿ ಪೋರ್ಟ್ಫೋಲಿಯೋ ಒಂದು ಮಾದರಿ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಕ್ಷೆಗಳನ್ನು ಅಂದರೆ ಮ್ಯಾಪ್ಸ್ಗಳನ್ನು ಓದುವಾಗ ಪ್ರಮಾಣ ಯಾವುದಕ್ಕೆ ನೆರವಾಗುತ್ತದೆ? ದಿಕ್ಕುಗಳನ್ನು ಗುರುತಿಸಲು, ಸಂಕೇತಗಳನ್ನು ತಿಳಿಯಲು, ನಕ್ಷೆಯಲ್ಲಿನ ಅಂತರಕ್ಕೂ ಭೂಮಿಯ ಮೇಲಿನ ನೈಜ ಅಂತರಕ್ಕಿರುವ ಅನುಪಾತ ತಿಳಿಯಲು, ಎತ್ತರವನ್ನು ಅಳೆಯಲು. ಸ್ಕೇಲನ್ನು ನಾವು ಯಾಕೆ ಬಳಸ್ತೀವಪ್ಪ ಅಂತಂದರೆ ನಕ್ಷೆಯಲ್ಲಿನ ಅಂತರಕ್ಕೂ ಮತ್ತು ಭೂಮಿಯ ಮೇಲಿನ ನೈಜ ಅಂತರಕ್ಕೂ ಇರುವಂಥ ಅನುಪಾತವನ್ನು ತಿಳಿಯಲಿಕ್ಕೆ ಪ್ರಮಾಣವನ್ನು, ಸ್ಕೇಲನ್ನು ನಾವಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಇದರ ಒಂದು ವಿವರಣೆ, ನಕ್ಷೆಯ ಪ್ರಮಾಣವು ಭೂಮಿಯ ಮೇಲಿನ ನೈಜ ದೂರವನ್ನು ಸಣ್ಣ ಪ್ರಮಾಣದಲ್ಲಿ ನಕ್ಷೆಯಲ್ಲಿ ನಿಖರವಾಗಿ ತೋರಿಸಲು ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ,
ವಿನ್ಯಾಸಾತ್ಮಕ ಮೌಲ್ಯಮಾಪನ ಯಾವಾಗ ನಡೆಯುತ್ತದೆ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ ನಾವು. ಹೌದಾ, FAಗಳು ಅಂತ ನಾವು ಕರಿತೀವಿ ನೋಡ್ರಿ. FA ಅಂತಂದ್ರೆ ಏನು? ರೂಪಣಾತ್ಮಕ ಅಂತೇಳಿ ನಾವು ಕೂಡ ಕರಿತೀವಿ. ಅದೇ ಅಂದರೆ ಏನು? ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಂತೇಳಿ ನಾವು ಇದನ್ನು ಕರಿತೀವಿ ನೋಡಿ. ವರ್ಷದ ಕೊನೆಯಲ್ಲಿ ಮಾತ್ರ ಕಲಿಕಾ ಬೋಧನಾ ಪ್ರಕ್ರಿಯೆ ನಿರಂತರ ಭಾಗವಾಗಿ ಕೋರ್ಸ್ ಮುಗಿದ ನಂತರ ಕೇವಲ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ. ಇದು ಸರಿಯಾದ ಒಂದು ಉತ್ತರ ಆಪ್ಷನ್ಸ್ ಬಿ. FA ಟೆಸ್ಟನ್ನು ನಾವು ಯಾವಾಗ ತೊಗೋತೀವಪ್ಪ ಅಂದರೆ ವರ್ಷದಲ್ಲಿ 4 ಬಾರಿ ತೆಗೆದುಕೊಳ್ತೀವಿ. ಯಾವುದಪ್ಪ ಅಂತಂದರೆ ಕಲಿಕಾ ಬೋಧನೆಯ ಪ್ರಕ್ರಿಯೆ ನಿರಂತರ ಭಾಗವಾಗಿ ನಾವಿಲ್ಲಿ ತೆಗೆದುಕೊಳ್ತೀವಿ ಅನ್ನುವಂಥದ್ದು. ರೂಪಣಾತ್ಮಕ ಅಥವಾ ವಿನ್ಯಾಸಾತ್ಮಕ ಮೌಲ್ಯಮಾಪವು ಮಗುವಿನ ಕಲಿಕೆಯ ನ್ಯೂನತೆಗಳನ್ನು ಗುರುತಿಸಲು ತಿದ್ದುಪಡಿ ಮಾಡಲು ಬೋಧನೆಯ ಜೊತೆಯಲ್ಲೇ ನಡೆಯುತ್ತದೆ. ಸಮಾಜ ವಿಜ್ಞಾನ ಶಿಕ್ಷಕರಲ್ಲಿ ಇರಬೇಕಾದ ಅತ್ಯಂತ ಪ್ರಮುಖ ಗುಣ ಯಾವುದು? ಕಟ್ಟುನಿಟ್ಟಾದ ಶಿಸ್ತು, ನಿಯಂತ್ರಣ, ವಿಷಯ ಜ್ಞಾನ ಮತ್ತು ಸಾಮಾಜಿಕ ಸಂವೇದನಾಶೀಲತೆ, ಗಂಭೀರವಾದ ವ್ಯಕ್ತಿತ್ವ, ಪಠ್ಯಪುಸ್ತಕವನ್ನು ನಿರರ್ಗಳವಾಗಿ ಓದುವುದು. ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಿ, ಆಪ್ಷನ್ಸ್ ಬಿ ವಿಷಯ ಜ್ಞಾನ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆನೇ ಆಗಿದೆ ನೋಡಿ. ವಿಷಯ ಜ್ಞಾನ ಮತ್ತು ಸಾಮಾಜಿಕ ಸಂವೇದನಾಶೀಲತೆ ಅಂದರೆ ಸೋಷಿಯಲ್ ಸೆನ್ಸಿಟಿವಿಟಿ ಅನ್ನುವಂಥದ್ದು ಸಮಾಜ ವಿಜ್ಞಾನ ಬೋಧಿಸುವಂಥ ಶಿಕ್ಷಕರಲ್ಲಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ನಾವು 25ನೇ ಪ್ರಶ್ನೆ. ಅದಕ್ಕಿಂತ ಮುಂಚೆ ಇದರ ಒಂದು ವಿವರಣೆ ನೋಡಿ. ಸಮಾಜ ವಿಜ್ಞಾನ ಶಿಕ್ಷಕರಿಗೆ ವಿಷಯದ ಆಳವಾದ ಜ್ಞಾನದ ಜೊತೆಗೆ ಸಮಾಜದ ವೈವಿಧ್ಯತೆ, ಸಮಸ್ಯೆಗಳು ಮತ್ತು ಮೌಲ್ಯಗಳ ಬಗ್ಗೆ ಸಂವೇದನಾಶೀಲತೆ ಇರುವುದು ಅತ್ಯಗತ್ಯವಾಗಿದೆ. ಜ್ಞಾನಾರ್ಜನೆ ಸಂರಚನವಾದ ಸಿದ್ಧಾಂತದ ಪ್ರಕಾರ ಕಲಿಕೆ ಎಂದರೆ ಏನು? ಮಾಹಿತಿಯನ್ನು ಕಂಠಪಾಠ ಮಾಡುವುದು, ಶಿಕ್ಷಕರಿಂದ ಮಾಹಿತಿಯನ್ನು ನಿಷ್ಕ್ರಿಯವಾಗಿ ಸ್ವೀಕರಿಸುವುದು, ವಿದ್ಯಾರ್ಥಿಯು ತನ್ನ ಪೂರ್ವಾನ್ವಯ ಅನುಭವಗಳಿಂದ ಸ್ವತಃ ಜ್ಞಾನವನ್ನು ನಿರ್ಮಿಸಿಕೊಳ್ಳುವುದು, ಕೇವಲ ಪಠ್ಯಪುಸ್ತಕವನ್ನು ಓದುವುದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ವಿದ್ಯಾರ್ಥಿಯು ತನ್ನ ಪೂರ್ವಾನ್ವಯ ಅನುಭವಗಳಿಂದ ಸ್ವತಃ ಜ್ಞಾನವನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಜ್ಞಾನಾರ್ಜನೆಯ ಸಂರಚನವಾದ ಸಿದ್ಧಾಂತದ ಮೂಲಕ ಕಲಿಕೆ ಅಂತೇಳಿ ನಾವು ಕರಿತೀವಿ ನೋಡಿ. ವಿದ್ಯಾರ್ಥಿಯು ಸಂರಚನಾವಾದದ ಪ್ರಕಾರ ಮಗು ತನ್ನ ಕ್ರಿಯಾಶೀಲ ಭಾಗವಹಿಸುವಿಕೆಯ ಮತ್ತು ಅನುಭವಗಳ ಮೂಲಕ ಜ್ಞಾನವನ್ನು ಸ್ವತಃ ಇಲ್ಲಿ ರಚಿಸಿಕೊಳ್ಳುತ್ತದೆ ಅನ್ನುವಂಥದ್ದು. ಇಷ್ಟ ಆಗಿತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಂತಹ ಪ್ರಮುಖ 25 ಪ್ರಶ್ನೆಗಳ ಮಾದರಿಯ ಒಂದು MCQ ಆಧಾರಿತ ಒಂದು ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.